ಮೂರು ಮಂದಿ ಹುಟ್ಟಿ ಬಂದಾರ. ಅವ್ರು ಯಾರಪ್ಪ ಅಂತ ಕೇಳಿದ್ರ ಬ್ರಹ್ಮ ವಿಷ್ಣು ರುದ್ರ ಹುಟ್ಟಿ ಬಂದಾರ ಅಂತ ಹೇಳಿದ್ರು ನಾವ. ಹೌದು. ಅವರಿಂದ ಹೆಂಗಪ್ಪ ಅಂತ ಕೇಳಿದ್ರಿ ಈ ಜಗತ್ತಿನೊಳಗ ಸೃಷ್ಟಿ ತಿಥಿ ಲಯಗಳನ್ನ ಒಬ್ಬೊಬ್ಬರ ಒಂದೊಂದು ಕೆಲಸಗಳನ್ನ ಮಾಡ್ಲಿಕ್ಕೆ ಹತ್ಯಾರ. ಹೌದು. ಅವರಿಂದ ಈ ಜಗತ್ತಿನೊಳಗ ಈ ಜಗತ್ತೆಲ್ಲ ಹುಟ್ಟಿ ಬಂದದ. ಹೌದು. ಇರಿವಿ 84 ಲಕ್ಷ ಜೀವರಾಶಿಗಳೆಲ್ಲ ನಮ್ಮಪ್ಪ ನಿಂದ್ರ ಬದುಕಾಕತ್ತೇವ ಅನ್ನೋ ಮಾತನ್ನ ನಾವ್ ಇವತ್ತು ಸಭಾದೊಳಗೆ ಹೇಳ್ಬೇಕಾಗ್ಯದ. ಹೇಳ್ಬೇಕಲ್ಲ. ಹೌದಿಲ್ಲ? ಹೌದೌದು. ಅದಕ್ಕ ಸರ್ಜೋಡಿ ಹಾಡುವಂತ ಕಲಾವಂತರು ಹೇಳ್ತಾರ ಏನಂತ? ಏನಪ್ಪಾ ಅಂತ ಕೇಳಿದ್ರ ಏನು? ಪತಿನೇ ಪರದೈವ. ಹೌದು. ಗಂಡನೇ ಸರ್ವಸ್ವ. ಹೌದು. ಅವನನ್ನ ಪೂಜೆ ಮಾಡ್ಕೊಂಡ್ರ ನಿಮ್ಮ ಬಂದಿರ್ತಕ್ಕಂಥ ಕಂಟಕ್ಕೆಲ್ಲ ಬೈಲಕ್ಕ ಇದೀಗ ಪಳಕ್ ಹೇಳಿ ಹೋಗಿದ್ದು ನಾವು. ಹೇಳಿದ್ವಿಪ್ಪ. ಹೌದಿಲ್ಲ? ಹೌದೌದು. ಅದಕ್ಕೆ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗದು? ಅವ್ರು ಹೆಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಹೆಣ್ಣು ಇಲ್ಲದೆ ಆ ಮನೆ ಒಳಗ ಒಂದೊಂದು ಕಾರ್ಯಗಳಾಗಂಗಿಲ್ಲ ಅಂತ ಹೇಳ್ತಾರ ಅವರು. ಹೇಳ್ತಾರ. ಅವ್ರಿಗೆ ಅಂತ ಎಷ್ಟೋ ವರ್ಷದ ಬರಗಾಲ ಬಿದ್ದಿತ್ತು. ಆ ಬರಗಾಲ ಹಿಂಗಿಸಬೇಕಾದ್ರೆ ನಮ್ಮ ಅವ್ವನೇ ಕಾರಣದಳ ಅನ್ನುವಂತ ಮಾತನ್ನ ಜನರಿಗೆ ಹೇಳಿ ಹೋಗ್ಯಾರ. ಹೇಳ್ಯಾರ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗದು? ನಮ್ಮಪ್ಪ ಇದ್ದಂತವ್ ಏನು ಮಾಡ್ಯಾನಪ್ಪ ಅಂತ ಕೇಳಿದ್ರ ಹೌದು. ಇವ್ರ ಅವ್ವಗಳನ್ನ ನಮ್ಮ ಅಪ್ಪನೇ ಹುಟ್ಟಿಸಿ ಬಿಟ್ಟಾನ. ಹೌದು ಹೌದೌದು. ಯಾರ್ಯಾರನ? ಲಕ್ಷ್ಮಿ, ಸರಸ್ವತಿ, ಪಾರ್ವತಿನ ನಮ್ಮ ಅಪ್ಪನಿಂದ ಹುಟ್ಟ್ಯಾರತ್ ನಾವ್ ಹೇಳ್ತು. ಹೌದೌದು. ಹೆಂಗ ಪುರಾಣದೊಳಗೂ ಬರೆದಿಟ್ಟಾರ. ಬರ್ದಾರ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಈ ಸದ್ಯಕ್ಕ ಈ ಜಗತ್ತಿನೊಳಗ ಗಂಡನೇ ಸರ್ವಸ್ವ, ಗಂಡನೇ ದೇವರ ಅಂತ ತಿಳ್ಕೊಂಡ್ ನಡೆದ್ರ ಜಗತ್ತಿನೊಳಗ ನಿಮ್ಮದು ಬಾಳೆ ಬಂಗಾರ ಆಕತಿ. ಅಕಸ್ಮಾತ್ ಗಂಡಗ ನಿಂದೆ ಆಡಿದ್ರಿ ಅಂದ್ರ ಏನಕ್ಕರು ಮುಂದಿನ ಜನ್ಮದೊಳಗ ಹಂದಿಯಾಗಿ ಹುಟ್ಟುತ್ತಾರು. ಅಡ್ಡಾಡ್ಲಿ. ಹೌದಿಲ್ಲ? ಹೌದೌದು. ಇವ್ರಿಗೊಂದು ದೃಷ್ಟಾಂತ ಹೇಳೋದೈತಿ ತಮ್ಮ. ಯಾವ್ದೌದು? ಹೆಂಗಂತ ಕೇಳಿದ್ರ ಹೆಂಗದು? ಇಬ್ರು ಅತ್ತಿ ಸೊಸಿ ಇದ್ರು ಮನಿಯೊಳಗ. ಅತ್ತಿ ಸೊಸಿ ಇಬ್ರ ಇದ್ರು. ಅತ್ತಿ ಸೊಸಿ ಇದ್ರು ಏನ್ ಮಾಡ್ತಿದ್ರಪ್ಪ ಅಂತ ಕೇಳಿದ್ರ ಅತ್ತಿ ಮ್ಯಾಗ ಹಾಸಿ ಸೊಸಿ ಬೇಯ್ತಿದ್ದಳ. ಅತ್ತಿಗೆ ಏನಂತ ಬೇಯ್ತಿದ್ಲು? ನನ್ನ ಹಾಟ್ಯಾನ ಬೇಕ, ನಮ್ಮ ಮನ್ಯಾಗ ತಿತ್ತೈತಿ, ಮಂದಿ ಮನ್ಯಾಗ ಹೋಗಿ ಒದರ್ತೈತಿ ಅಂತ ಹೇಳತ್ತಕ್ಕೆ. ಹೌದೌದು. ಸೊಸಿ ಇದ್ದಕ್ಕಿ ಅತ್ತಿಗೆ ಬೇಯ್ತಿಳತ್ತ. ಹೆಂಗ? ಅತ್ತಿ ಇದ್ದಕ್ಕಿ ಸೊಸಿಗೆ ಬೇದಳತ್ತ ಒಂದಿನ. ಹೆಂಗ ಬೇದ್ಲು ಅತ್ತಿ? ಹೆಂಗೋ? ನನ್ನ ಹಾಟ್ಯಾನ ನಾಯಿ ನನ್ನ ಹಾಟ್ಯಾನ ನಾಯಿ, ನಾ ತಂದ ನಾಯಿ ನಮ್ಮದ ತಿತ್ತೈತಿ, ನನಗ ಬಗಳತೈತಿ ತಿಳತೈತಿ. ಹೌದು, ಕರೆ ಅದ ಮಾತು. ಹೌದಿಲ್ಲ? ಹೌದೌದು. ಇದನ್ನೆಲ್ಲ ನೋಡ್ಕೋತ ನಮ್ಮ ಹುಡುಗ ಚವಣ್ಯಾಗ ಕೂತಿದ್ದ ಕಟ್ಟಿ ಮ್ಯಾಗ. ಇವನ್ಗತೆ ಇಲ್ಲಿ ಕೂತಲ್ಲ ನಮ್ಮ ಕಾಕನಂತವ ದಾಟಿ ಹಿರಿಯ ಮನುಷ್ಯ ದಾಟಿ ಹೊಂಟಿದ್ದ. ಹೌದೌದು. ಅವಾಗ ಹಿರಿಯ ಮನುಷ್ಯ ಇದ್ದಂತವ ನಮ್ಮ ಹುಡುಗ ಕೇಳಿದ ಏನಂತ? ತಮ್ಮ ಏನೋ ಮನ್ಯಾಗ ಗಾದ್ಲು ಬಾಳ ಕಾಣ್ತೈತ್ಲಿ ಅಂದತ್ತಾವ್. ಹೌದ್ ಹಿರಿಯ, ನಮ್ಮ ಮನ್ಯಾಗ ಗಾದ್ಲಿ ಹೆಂಗೈತಿ ಅಂದ್ರ ಹೆಂಗದ? ನಮ್ಮ ಮನೆಗೆ ಅಡ್ಡಿ ಹೆಗ್ಗನ ಗಂಟೆ ಬಿದ್ದಾವ್. ನಮ್ಮ ಮನೆಗೆ ಅಡ್ಡಿ ಹೆಗ್ಗನ ಗಂಟೆ ಬಿದ್ದಾವ್. ಯಾವಾಗ ಗಾಡಿ ಕೆಡುತ್ತಾವ್ ಗೊತ್ತಿಲ್ಲ, ಅದಕ್ಕ ಕಟ್ಟಿ ಮ್ಯಾಗ ಕೂತನಂತ ಹೇಳಿದತ್ತಾವ್. ಹೌದೌದೌದು. ವಿಚಾರ ಮಾಡ ನಾವು. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ನಿಮ್ಮ ಒಳಗ ಸೇರಿಕಿಲ್ಲ ಹೆಂಗಸರು ಒಳಗ. ಹೌದೌದು. ಮತ್ ನೀವು ಯಾವಾಗ ಸುದ್ದ ಆಗವ್ರ? ಇವರಲ್ಲಿ ಸುದ್ದಾಕಾರ. ಎಂದು ಸುದ್ದ ಆಗೋದಿಲ್ಲ ನೀವ? ಸುದ್ದಿಲ್ಲ. ಯಾಕಂತ ಕೇಳಿದ್ರೆ ಬರುವಾಗ ಮಾಡ್ಕೊಂಡ್ ಬಂದಿರ್ತೀರಿ ನೀವು ಒಲಿಗೊಂಡ 3. ಹೌದೌದು. ಮತ್ ನೀವು ಯಾವಾಗ ಸುದ್ದ ಆಗವ್ರ? ನಿಮ್ಮಿಂದ್ರ ಜಗತ್ತಿನಾಗ ಏನು ಉದ್ಧಾರ ಆಗೈತಿ? ಹೌದಿಲ್ಲ? ಹೌದು. ಯಾಕಂತ ಕೇಳ್ತಮ್ಮ, ಇವತ್ತಿನ ದಿವಸ ಹೆಣ್ಣು ಮಕ್ಕಳು ನಡ್ಯಾಕ ಬಂದ್ರಂದ್ರ ಏನಾಗ್ತದ? ಆ ಮನಿತಾನೆಲ್ಲ ಜಗಳ ಹಚ್ಚಿ ಬಿಡ್ತಾರ ಅವ್ರು. ಹೌದೌದು. ಹೆಂಗಂತ ಕೇಳಿದ್ರ ಹೆಂಗದು ಮಾತು? ಅತ್ತಿದೋದು ಸಸಿ ಮುಂದೆ ಹೇಳುದು, ಸಸಿದೋದು ಅತ್ತಿ ಮುಂದೆ ಹೇಳುದು. ಹಚ್ಚೋದು ತುಚ್ಚೋದು. ಅದಕ್ಕ ಹೇಳ್ಯಾರ ಹಿರಿಯರ ಏನಂತ? ಹೆಂಗಸೂರು ಬುದ್ಧಿ ಮನಕಾಲ ತಳಗ ಹೇಳ್ಯಾರು. ಹೌದೌದು. ಹೌದಿಲ್ಲ? ಹೌದು. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕೋ ಇವತ್ತಿನ ದಿವಸ ಇಲ್ಲಿ ಗಂಡ ಅಂದ್ರ ಬಹಳ ಶ್ರೇಷ್ಠ ಐತಿ. ನಾವ್ ಹೇಳಿದ್ದವ್ರಿಗೆ ಇದೇ ಒಂದು ಮಾತು ಏನಂತು? ಹೆಣ್ಣು ಹುಟ್ಟಿತಂದ್ರೆ ಒಂದು ಹೊಣ್ಣು ಹುಟ್ಟಿದಂಗ ಕತ್ತಿ. ಹೌದು. ಗಂಡ ಹುಟ್ಟಿತಂದ್ರ ಪೇಡೆ ಹೇಸ್ತಾರ, ಗಂಗಾಳ ಬಾರಿಸ್ತಾರ, ಸೆರೆ ಕುಡಿಸ್ತಾರ, ಪಟಾಕ್ಷಿ ಹಾರಿಸ್ತಾರ, ಗುಲಾಲ್ ಹಚ್ತಾರ ಅಂತ ಹೇಳಿದ್ದು ನಾವು. ಹೇಳಿದ್ದುರಿಲ್ಲ. ಹೌದಿಲ್ಲ? ಹೌದೌದು. ಇವತ್ತಿನ ದಿವಸ ನೀವು ಹೇಳ್ಬೇಕಾಗಿತ್ತು. ಏನಂತ? ಹೆಣ್ಣು ಮಕ್ಕಳು ಹುಟ್ಟೋದ್ರಿಂದ ಇಂತಾದ ಲಾಭ ಆಗೈತೆ ಅಂತ ಹೇಳ್ಬೇಕಾಗಿತ್ತು ಕೂತಿರ್ತಕ್ಕಂಥ ದೈವಕ್ಕ. ಏನಾರು ಒಂದ ಹೇಳ್ಬೇಕಾಗಿತ್ತಲ್ಲ. ಹೌದೌದು. ಮತ್ತೆ ಹೆಣ್ಣು ಮಕ್ಕಳು ಹುಟ್ಟೋದ್ರಿಂದ ದೊಡ್ಡ ಹೊಣ್ಣು ಹುಟ್ಟೈತೆ ಅಂತ ಹಿಂಗ ಮಾತಾಡ್ತಾರೆ ಹಿರಿಯರ ಅಂತ ಹೇಳಿದಾಗ ನೀವು ಅದನ್ನ ಯಾಕೆ ಮುಚ್ಚಿಟ್ಟು ಹೋದ್ರಿ? ಅದನ್ನ ಯಾಕೆ ಅಲ್ಲ ಸಾರಿಸ್ರಿ? ನಿಮಗೆ ಯಾರ ದೇವ್ರ ಅಂದಾರನ? ಇವ್ರಿಗೆ ಎಲ್ಲಿ ಅಂತ? ಹೆಂಗಸೂರಿಗೆ ಯಾರ ದೇವ್ರ ಅಂದಾರೇನ?
ಇವ್ರಿಗೆ ಅಂತಾರು ನಿಮಗ ದೇವ್ರಾಗಕ ಬರಂಗೇನೆ ಇಲ್ಲ ನೀವ ಎಲ್ಲಿಲ್ಲ ಅದಕ್ಕ ಹಿರಿಯರು ಹೇಳ್ಯಾರ ಏನಂತ ಗಂಡನೇ ದೇವರ ಗಂಡನೇ ಸರ್ವಸ್ವ ಅವನಿಂದ್ರ ನಿನಗ ಮುಕ್ತಿ ಐತಿ ಅಂತ ಹೇಳ್ಯಾರು ಐತಿ ಹಂಗ ಹೆಂಗಸರಿಗೆ ಯಾರ ದೇವ್ರಂದಾರನ ಹೆಣ್ತಿಗಿ ಎಲ್ಲಿಲ್ರಪ್ಪ ಯಾರಿಗೂ ಅನ್ನಕ ಬಂದಿಲ್ಲ ಇಲ್ಲ ಅದಕ್ಕ ಗಂಡ ಅಂದ್ರ ಬಹಳ ಶ್ರೇಷ್ಠ ಅದನು ಹೌದು ಅವನನ್ನ ಹಾ ದಿನನಿತ್ಯ ಪೂಜೆ ಮಾಡಿಕೊಂಡ್ರಿ ಅಂದ್ರ ನಿಮಗ ಬಂದಿರತಕ್ಕಂತ ಕಷ್ಟ ನಷ್ಟಗಳನ್ನ ಬೈಲಕ್ಕವು ಅದಕ್ಕ ಗಂಡ ಅಂದ್ರ ಬಹಳ ಶ್ರೇಷ್ಠ ಅದನತಮ್ಮ ಹಾ ಅದಕ್ಕ ಮುಂದಿನ ಸಂಧಿಗೆ ಬಂದ ಮತ್ತೆ ಹೆಣ್ತಿನಿ ಹೆಂಗ್ ಹೆಚ್ಚ ಮಾಡ್ತಾರ ಹಾ ಹೌದಿಲ್ಲ ಹೌದೌದು ಮುಂದಿನ ಸಂಧಿಗೆ ಬಂದ ಗುರುಗಳಾಗಿರ್ತಕ್ಕಂಥವ್ರು ಬಹಳ ಮಾರ್ಮಿಕವಾಗಿ ಹೆಣ್ಣಂದ್ರ ಹಿಂಗ ಹೆಚ್ಚತ್ತಿನ ಅಂತದ ಮಾತನ್ನ ಹೇಳಿ ಹೋಗ್ತಾರ ಹಾ ಹಾ ಹೌದಿಲ್ಲ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಈ ಜಗತ್ತಿನೊಳಗ ಗಂಡ ಮಕ್ಕಳಂದ್ರ ಹೆಂಗಪ್ಪ ಅಂತ ಕೇಳಿದ್ರ ಹಾ ಒಂದ ಕಾರ್ಯದೊಳಗ ಹೋಗ್ನಿ ಹಾ ಗಂಡ ಮಗನ ಮದುವೆ ಆಗೈತೋ ಇಲ್ಲ ಕೇಳಂಗಿಲ್ಲ ಹೌದು ಹೌದು ಅವನ ಕೈಯಾಗ ಎಲ್ಲಾ ಕಾರ್ಯ ನಡೀತಾವ ನಡೀತಾವ ಅಕಸ್ಮಾತ್ ನಿನಗ ಗಂಡ ಇದ್ರಿಕಿಲ್ಲ ಅಂದ್ರ ನಿನ್ನ ಎದುರಾಗೂ ಕರೆಯಂಗಿಲ್ಲ ಎಲ್ಲಿಲ್ಲ ನಿನ್ನ ಎದಕ್ಕೂ ಮುತ್ತೋಯ್ತನ ಕರೆಯಂಗಿಲ್ಲ ಏನೇನೋ ಕರೆಯಂಗಿಲ್ಲ ಹೌದು ಇದು ನಮ್ಮ ಹೆಂಗಪ್ಪ ಅಂತ ಕೇಳಿದ್ರ ಬೋರ್ಡ್ ಇತ್ತಂದ್ರ ಹಾ ಇದು ಏನತ್ತಾರು ಬೋರ್ಡ್ ಇತ್ತಂದ್ರ ಏನತ್ತಾರು ಏನಂತಾರು ಗೋಕಾಕ್ ಟು ನಾಗನೂರ್ ಅತ್ತಾರು ಹೌದೌದು ಈ ಬಸ್ ಗೋಕಾಕದಾಗ ಬಿಡ್ತಂದ್ರ ನಾಗನೂರ್ ಹೋಗಿ ನಿಂತಿರ್ತಾರು ಹೌದು ಮತ್ತ ಅಕಸ್ಮಾತ್ ಬಸ್ಸಿಗೆ ಬೋರ್ಡ್ ಇಲ್ಲಿಲ್ಲ ಅಂದ್ರೆ ಏನತ್ತಾರು ಇದಕ್ಕೇನಂತಾರು ಈ ಅಜ್ಜಾನು ಕೈ ಮಾಡವಣ ಇವ ಅಣ್ಣ ಕೊತ್ತ ಅವನು ಕೈ ಮಾಡವ ಅಲ್ಲಿ ನಿತ್ತಲ್ಲ ಮುಸುಕೊಂದ ಅಣ್ಣ ಅವ ಕೈ ಮಾಡವ ಹೌದು ಯಾರ್ಯಾರು ಹತ್ತಾರು ಯಾರ್ಯಾರು ಇಳಿತಾರೋ ಗೊತ್ತಾಗಂಗಿಲ್ಲ ಅದ ಬೋರ್ಡ್ ಇಲ್ಲದ ಬಸ್ ನನ್ನ ಹಂಗ ಅದು ಅಕಸ್ಮಾತ್ ಗೋಕಾಕ್ ಟು ನಾಗನೂರ್ ಬೋರ್ಡ್ ಇತ್ತ ತಿಳ್ಕೊ ಹಾ ಇದು ಬರ್ಗಿ ಹುಡುಗನ ಬೋರ್ಡ್ ಅತ್ತಾರ ಹೌದಿಲ್ಲ ಹೌದು ಇದಕ್ಕ ಬರ್ಗಿ ಹುಡುಗನ ಬೋರ್ಡ್ ಕಟ್ಟ್ಯಾನು ಹೌದು ಇದಕ್ ಯಾರು ಕೈ ಮಾಡಿಬಿಡ್ತಾರ ಹಾ. ಗಂಡ ಇತ್ತಂದ್ರ ನಿನಗ ಯಾರು ಕೈ ಮಾಡಂಗಿಲ್ಲ ಹೌದು ಅಕಸ್ಮಾತ್ ನಿನಗ ಗಂಡ ಇದ್ದಿರ್ಕಿಲ್ಲ ಅಂದ್ರ ನಿನಗೆ ಎಲ್ಲಾರು ಕೈ ಮಾಡವ್ರಕ್ಕರು ಅದಕ್ಕ ಈ ಜಗತ್ತಿನೊಳಗ ಗಂಡ ಅಂದ್ರ ಬಹಳ ಶ್ರೇಷ್ಠ ಐತಿ ಹೌದು ಹೆಣ್ಣಂದ್ರ ಬಹಳ ಕಡಿಮೆ ಐತಿ ಅನ್ನೋ ಮಾತನ್ನ ಇವತ್ತು ದೈವದೊಳಗ ನಾವು ಬಿಚ್ಚಿಟ್ಟು ಹೇಳಿದ್ದು ತಮ್ಮ ಹೇಳಿದು ಹೇಳಿದು ಅದಕ್ಕೆ ಮುಂದಿನ ಸಂಧಿಗೆ ಬಂದಾಗ ಸಹಿಸ್ತಾರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಹೌದು ಹೆಣ್ಣಂದ್ರೆ ಹಿಂಗ ಹೆಚ್ಚೈತಿ ಅನ್ನೋಂಥದ್ದು ದೈವಕ್ಕೆ ಬಹಳ ಸಹಿಸ್ತಾರವಾಗಿ ಹೇಳ್ತಾರ ಅದಕ್ಕೆ ಯಥಾ ಪ್ರಕಾರವಾಗಿ ಎಡೆ ನೋಡಿ ಕೆಲಿಯನ್ ಹಾಡಿ ಕಲಾವಂತರಿಗೆ ಚಾನ್ಸ್ ಕೊಡ್ರಿ ಮತ್ತೆ ಮುಂದಿನ ಪಳಕ್ಕೆ ಏನು ಮಾತಾಡ್ತಾರೆ ಏನು ಹಾಡ್ತಾರ ನೋಡೋಣ ತಮ್ಮ